Jungle. ನನ್ನ ಹೆಸರು ಶಿವಶಂಕರ್ ಆರ್ ಅಂತ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಹೊಸದುರ್ಗ. ಇಲ್ಲಿ ಆಂಗ್ಲ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ನನಗೆ ಸರ್ಕಾರ ಗುರುತಿಸಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನಾನು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ಆಭಾರಿಯಾಗಿರುತ್ತೇನೆ. ಕಾರಣ ಇಷ್ಟೇ, ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಅಂದರೆ ಎಲ್ಲರಿಗೂ ಗೊತ್ತು, ಬರೀ ಬಡ ವಿದ್ಯಾರ್ಥಿಗಳೇ ಅಲ್ಲಿ ಜಾಸ್ತಿ ಹೊಸದುರ್ಗದಲ್ಲಿ. ಸೊ ಇಂಥ ಒಂದು ಶಾಲೆಯಲ್ಲಿ NMMS ಅಂತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಅದು ಪ್ರತಿ ವರ್ಷ ಮಕ್ಕಳಿಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ 48,000 ಪ್ರತಿ ತಿಂಗಳು 1,000 ರೂಪಾಯಿದಂತೆ 4 ವರ್ಷಗಳ ಕಾಲ 48,000 ರೂಪಾಯಿ ಕೊಡ್ತಾರೆ. ಸೊ ಆ ಒಂದು ತರಬೇತಿಯನ್ನು ನಾನು 13 ವರ್ಷಗಳಿಂದ ಮಾಡ್ಕೊತ ಬಂದಿದ್ದೀನಿ. ಇಲ್ಲಿವರೆಗೂ 436 ವಿದ್ಯಾರ್ಥಿಗಳು ಆಯ್ಕೆಯಾಗಿ ಸುಮಾರು 2 ಕೋಟಿಗೆ ಹೆಚ್ಚು ವಿದ್ಯಾರ್ಥಿ ವೇತನ ನಮ್ಮ ಶಾಲೆಗೆ ಸಿಗ್ತಾ ಇದೆ. ಅದೊಂದು ನನಗೆ ತುಂಬಾ ಹೆಮ್ಮೆ. ಅದರ ಜೊತೆಗೆ ನಾನು ವಿವಿಧ ಬೋಧನೆಗಳಾಗಿರ್ಬೋದು, ನಾವೀನ್ಯತೆ ಬೋಧನೆಗಳನ್ನು ಅಳವಡಿಸಿಕೊಂಡು ನಮ್ಮ ಭಾಷೆಯಲ್ಲಿ ಅಂದರೆ ಆಂಗ್ಲ ಭಾಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವಂತೆ ನಾನು ಬೋಧನಾ ವಿಧಾನವನ್ನು ಸಹ ಅಳವಡಿಸ್ಕೊಂಡಿನಿ. ಅದೇ ರೀತಿ ರೋಲ್ ಪ್ಲೇ ಅಂದರೆ ಶಿಕ್ಷಣ ಇಲಾಖೆ ನಡೆಸಿಕೊಡ್ತಕ್ಕಂಥ ಇದು ರಾಷ್ಟ್ರೀಯ ಜನಸಂಖ್ಯಾ ನೀತಿ ಅಡಿಯಲ್ಲಿ ನಡೆಸಲಾಗತ್ತಂಥ ರೋಲ್ ಪ್ಲೇಯಲ್ಲಿ ಸತತವಾಗಿ 9 ಬಾರಿ ನಮ್ಮ ಶಾಲೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ. 1 ಬಾರಿ ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗಿ ಉತ್ತಮ ಪ್ರಶಸ್ತಿ ಸಹ ಬಂದಿದೆ. ಸೊ ಅನೇಕ ನಾವೀನ್ಯತೆ ಬೋಧನೆಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಸುಲಭ ರೀತಿಯಲ್ಲಿ ಬೋಧನೆ ಮಾಡ್ತಿರೋದ್ರಿಂದ ಮತ್ತು 10 ಲಕ್ಷಕ್ಕೆ ಹೆಚ್ಚು ಮಕ್ಕಳಿಗೆ ಇದನ್ನು ಶಾಲೆಗೆ ಒಂದು ದಾನಿಗಳಿಂದ ಕೊಡೆಗಳನ್ನು ಕೊಡಿಸಿದ್ದೀನಿ. ಸೊ ಅದೊಂದು ಹೆಮ್ಮೆ ಇದೆ. ಜೀವನದಲ್ಲಿ ಸವಾಲುಗಳಂದ್ರೆ ನಮ್ಮ ಶಾಲೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳೇ. ಸೊ ಯಾರು ಅಂದ್ರೆ ಎಲ್ಲ ಕೂಲಿ ವರ್ಗದವರು, ರೈತರ ಮಕ್ಕಳೇ ಜಾಸ್ತಿ ನಮ್ಮ ಶಾಲೆಯಲ್ಲಿ ಇರೋದ್ರಿಂದ ಸೊ ಅವರ ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ನಾವು ಬೋಧನೆ ಮಾಡಿ ಸೊ ಅವರು ಈಗ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಅದೊಂದು ನಮಗೆ ತುಂಬಾ ಖುಷಿ ಆಗ್ತಿದೆ. ಸರ್ಕಾರ ಈ ಒಂದು ಪ್ರಶಸ್ತಿಯನ್ನು ಗುರುತಿಸಿ ನಮಗೆ ಕೊಟ್ಟಿರೋದು ನಿಜವಾಗೂ ಅವರಿಗೆ ಋಣಿಯಾಗಿರ್ತೀನಿ. ಮುಂದಿನ ಯೋಜನೆ ಅಂದ್ರೆ ಈಗ ಪ್ರಶಸ್ತಿ ನೀಡಿದ ಮೇಲೆ ನನಗೆ ಇನ್ನೂ ಅದರ ಭಾರ ಜಾಸ್ತಿ ಆಯಿತು. ಇನ್ನೂ ಹುಮ್ಮಸ್ಸು, ಇನ್ನೂ ಅನೇಕ ವಿದ್ಯಾರ್ಥಿಗಳನ್ನ NMS ಅಲ್ಲಿ ಪಾಸ್ ಮಾಡಿಸಿ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ನಾನು ಕೃಷ್ಣಯ್ಯ HK ಅಂತ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು KR ನಗರ, ಮೈಸೂರು ಜಿಲ್ಲೆ. ಇಲ್ಲಿ ಪ್ರಾಚಾರ್ಯರಾಗಿ ಸುಮಾರು 32 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲಾಖೆ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 32 ವರ್ಷದಿಂದ ಮಾಡಿರುವಂಥ ಸೇವೆಯನ್ನು ಗಮನಿಸಿ ಇಲಾಖೆ ಮತ್ತು ಸರ್ಕಾರ ನಮ್ಮನ್ನು ಇವತ್ತು ಉತ್ತಮ ಪ್ರಾಚಾರ್ಯರು ಅಂತ ಸೆಲೆಕ್ಟ್ ಮಾಡಿದೆ. ಖಂಡಿತ ಸರ್ಕಾರ ಉತ್ತಮವಾದ ಕಾರ್ಯಕ್ರಮನ ಪದವಿ ಪೂರ್ವ ಕಾಲೇಜುಗಳಿಗೆ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದೆ. ಹಾಗಾಗಿ ನಮ್ಮನ್ನು ಸೆಲೆಕ್ಟ್ ಮಾಡಿದೆ. ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಇದೆ. ಈ ನಿಟ್ಟಿನಲ್ಲಿ ನಾವು
ಉತ್ತಮವಾದ ಕೆಲಸನ ಮುಂದೂ ಕೂಡ ಮುಂದುವರಿಸ್ತೀವಿ ಅಂತ ಹೇಳ್ತಾ ಸರ್ಕಾರಕ್ಕೆ ಮತ್ತೆ ಇಲಾಖೆಗೆ ಎಲ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. 32 ವರ್ಷದಿಂದ ನಾನು ಸತತವಾಗಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಸರ್ಕಾರಿ ಕಾಲೇಜಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸರ್ಕಾರಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಎಜುಕೇಶನ್ಗೆ, ಶಿಕ್ಷಣಕ್ಕೆ ಉತ್ತಮವಾದ ಒಂದು ಎಲ್ಲಾ ಆದ್ಯತೆಯನ್ನು ಕೊಡ್ತಾ ಇದೆ. ಸೊ ನಮ್ಮ ಇಲಾಖೆಯಲ್ಲಿ ತುಂಬಾ ಉತ್ತಮವಾದ ಕೆಲಸಗಳಾಗ್ತವೆ. ಸರ್ಕಾರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತದೆ ಮತ್ತೆ ಮಕ್ಕಳುಗಳಿಗೆ ಅನುಕೂಲ ಮಾಡ್ತದೆ ಅಂತ ಹೇಳ್ತಾ ನನ್ನ ಗೌರವಿಸೋದಕ್ಕೆ ಸರ್ಕಾರಕ್ಕೆ ಮತ್ತೆ ಇಲಾಖೆಗೆ. ನೀವು ಎದುರಿಸಿದ ಸವಾಲುಗಳು ಮತ್ತೆ ನೀವು ಯಾವ ತರ ಇದರಲ್ಲಿ ಯಶಸ್ವಿ ಆದ್ರಿ ಸರ್? ನಾವು ಗ್ರಾಮೀಣ ಭಾಗದ ಮಕ್ಕಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಎಲ್ಲಾ ಮಕ್ಕಳಿಗೂ ಕೂಡ CET ಕ್ಲಾಸಸ್ ಆಗ್ಬೋದು, ಆನ್ಲೈನ್ ಕ್ಲಾಸಸ್ ಆಗ್ಬೋದು, ಮತ್ತೆ ಇಲಾಖೆ ಕೊಟ್ಟಂತ ಎಲ್ಲಾ ಜವಾಬ್ದಾರಿನ ಮಕ್ಕಳಿಗೆ ತಲುಪಿಸೋದ್ರ ಮೂಲಕ ಉತ್ತಮ ಫಲಿತಾಂಶವನ್ನು ಕೊಡೋದ್ರ ಮೂಲಕ ನಾವು ಯಶಸ್ವಿಯಾದ್ವಿ. ಆ ನಿಟ್ಟಿನಲ್ಲಿ ನಮ್ಮನ್ನು ಪರಿಗಣಿಸಿ ಸರ್ಕಾರ ನಮಗೆ ಈ ಪ್ರಶಸ್ತಿನ ನೀಡಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೀವಿ ಸರ್. ಇನ್ನೂ ಉತ್ತಮ ಸೇವೆ ಸಲ್ಲಿಸೋದಕ್ಕೆ ನಿಮ್ಮ ಯೋಜನೆಗಳೇನಾದ್ರು? ಸೊ ಈಗ ಆನ್ಲೈನ್ ಕ್ಲಾಸಸ್ಗಳು ನಡೀತಾ ಇದೆ. ಮತ್ತೆ ಹಾಗೇನೆ ಇದು ಖಾನ್ ಅಕಾಡೆಮಿ ಮೂಲಕ ನಮಗೆ ಕೋಚಿಂಗ್ ಕ್ಲಾಸಸ್ ಕೂಡ ನಡೀತಾ ಇದೆ. ಮತ್ತೆ ನಮ್ಮ ಎಲ್ಲಾ ಉಪನ್ಯಾಸಕ ಮಿತ್ರರನ್ನ ಬಳಸಿಕೊಂಡು ಉತ್ತಮವಾದ ಒಂದು ಸೇವೆಯನ್ನ ನೀಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ ಸರ್.